ನಾಚ್ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣವಂಶಿ ಇಂದಿನಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಾನು ಮನೇಲೇ ಇದ್ದೀನಿ. ನಾನು ಇನ್ನೇನ್ ಕಾಲ್ ಮಾಡ್ಬೇಕಿತ್ತು, ಅಷ್ಟ್ರಲ್ಲಿ ನೀವೇ ಮಾಡಿದ್ರಿ ನೋಡಿ. ಹೌದಾ? ಹಾಗಾದ್ರೆ ಇವಾಗ ನಾನು ಕಾಲ್ ಕಟ್ ಮಾಡ್ತೀನಿ, ಆ ಕಡೆಯಿಂದ ನೀವೇ ಮಾಡಿ. ಅಯ್ಯೋ ಸಪ್ತಮಿ ಅವ್ರೆ. ಏನ್ ಸರ್, ಏನಾಯ್ತು? ಅಂದ್ರೆ ನಾನು ನಿಮ್ ನೆನ್ಪಲ್ಲೇ ಇದ್ದೆ ಅಂತ ಹೇಳಕ್ ಬಂದೆ. ಹೌದು, ಹಾಗಾಗಿ ನೆನ್ಪ್ ಮಾಡ್ಕೋತೀರಾ ಅಥವಾ ಯಾವಾಗ್ಲೂ ನೆನ್ಪಾಗ್ತೀನಾ? ಅದು ಯಾವಾಗ್ಲೂ ಪ್ರತಿ ಸರಿ ನೆನ್ಪಾಗ್ತಾನೆ ಇರ್ತೀರ. ನೀವಿಲ್ದೆ ನಾನಿಲ್ಲ, ನಾನಿಲ್ದೆ ನೀವಿಲ್ಲ. ಓ ಸಾಕು ಸಾಕು, ಸರಿ ಸರಿ. ಅಪ್ಪನ ಹತ್ರ ಇನ್ವಿಟೇಷನ್ ಕಾರ್ಡ್ ನೋಡಕ್ ಹೋಗೋಣ ಅಂತ ಹೇಳಿದ್ರಲ್ಲ, ಯಾವಾಗ ಹೋಗೋದು? ಅರೆ ನಾನಾಗ್ಲೇ ರೆಡಿ, ನಿಮ್ ಕಾಲ್ಗೆ ವೇಟಿಂಗು. ಒಂದ್ ಕೆಲ್ಸ ಮಾಡಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇಲ್ಲಿಂದ ನಾನು ಹೊರಡ್ತೀನಿ, ನೀವು ಹಾಗೆ ಬಂದ್ಬಿಡಿ. ಹಾ ಸರಿ ಆಯ್ತು. ಸಪ್ತಮಿ ಅವ್ರೆ, ಒಂದ್ ವಿಷಯ ಕೇಳ್ಬೇಕಿತ್ತು. ನಿಮ್ಗೆ ಕಾರ್ಡು ಯಾವ ತರ ಇದ್ರೆ ಚೆನ್ನಾಗಿರುತ್ತೆ? ಮೊದಲು ನಿಮಗೆ ಹೇಗಿದ್ರೆ ಚೆನ್ನಾಗಿರುತ್ತೆ ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ನಾನು ಗಾಳಾಕನ ಅನ್ಕೊಂಡ್ರೆ ಮೇಡಮ್ ಗಾಳನೆ ಎಸ್ಯೋ ಶಾರಕ್ ತರ ಇದಾರೆ. ಇರ್ಲಿ. ಹಲೋ ಸರ್, ಇದ್ದೀರಾ? ಇದೀನಿ. ಏನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ಕಾರ್ಡು ತುಂಬಾ ಗ್ರ್ಯಾಂಡ್ ಆಗಿ ಇಲ್ದೇ ಇದ್ರೂ ಪರವಾಗಿಲ್ಲ, ಸ್ವೀಟ್ ಆಗಿ ಸಿಂಪಲ್ ಆಗಿ ಡಿಸೆಂಟ್ ಆಗಿದ್ರೆ ಸಾಕು. ಏನಂತೀರಾ? ನನ್ಗೂ ಕಾರ್ಡ್ ಸಿಂಪಲ್ ಆಗಿರೋದೇ ಇಷ್ಟ. ನೋಡಿ, ಎಲ್ರು ಯಾಕೆ ನಮ್ಮಿಬ್ರನ್ನ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಿರ್ತಾರಂತ ಈಗ ಗೊತ್ತಾಯ್ತು. ನೋಡಿ, ನಮ್ ಟೇಸ್ಟು, ಲೈಕು, ಶೇರು, ಕಮೆಂಟ್ಸು ಎಲ್ಲ ಮ್ಯಾಚ್ ಆಗುತ್ತೆ. ಸರಿ, ಹೊರಡ್ಬೇಕಾದ್ರೆ ಕಾಲ್ ಮಾಡಿ. ಓಕೆ ಸರ್. ಅಪ್ಪ ಬದುಕಂಡೆ ತಾತ, ಸಪ್ತಮಿ ನನ್ನ ಲೈಫಿಗೆ ಸೂಪರು. ಆದ್ರೆ ಯಾಕೋ ರಪ್ಪನೆ, ಯಾಕೋ ಫುಲ್ ಟಾರ್ಚರ್. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಮಾಡಿಸ್ತಿರೋದೆ ಅವರು ತಾತ. ಫಸ್ಟು ಅವರು ನಮ್ಮ ಕಡೆ ಕೇಳ್ಕೋಬೇಕು, ಏನಾದ್ರೂ ಒಂದು ಐಡಿಯಾ ಶೀಘ್ರದಲ್ಲೇ ಮಾಡಬೇಕು. ಏನ್ ಮಾಡ್ಲಿ? ಏನಮ್ಮೋ, ನಿಮ್ಮಪ್ಪ ಮತ್ತೆ ಊರ್ ಬಸ್ವಿ ಎಲ್ಲೇ ಹೋಗ್ತಿದ್ದಾರೆ? ನಂಗ್ ಗೊತ್ತಿಲ್ಲ, ಹೋಗಮ್ಮ. ನೀನೇನೆ ಮನೇಲಾಗೋ ಏನ್ ವಿಷಯನೂ ತಿಳ್ಕೊಳಲ್ಲ. 60 ಆದವ್ರೆ ಎಷ್ಟೋ ಚೂಟಿ ಆಗಿರ್ತಾರೆ. ನೀನ್ ಈಗ ಹುಟ್ಟಿರೋ ಆಮೆ ತರ ಆಡ್ತಿದ್ಯಾ. ಗೂಬೆನ್ ತಂದು. ಅಮ್ಮ, ಇವಾಗ ಒಂದು ಕರೆಕ್ಟ್ ಆಗಿ ಹೇಳು, ನನ್ ಗೂಬೇನಾ ಇಲ್ಲ ಆಮೇನಾ? ನಿನ್ನ ಅಮ್ಮ ಅಮ್ಮ, ಏನಾಯ್ತಮ್ಮ? ಏನಿಲ್ಲಮ್ಮ, ಓದ್ಕೊಳೆ ಅಂದ್ರೆ ಮೊಬೈಲ್ ಅಲ್ಲಿ ಗೇಮ್ ಆಡ್ಕೊಂಡ್ ಕೂತಿದ್ದಾಳೆ. ಅಮ್ಮ, ನನ್ ಮೊಬೈಲ್. ಮಗಳೇ. ಅಪ್ಪ ರೆಡಿನಾ? ನಾನ್ ರೆಡಿ ಆಗೋದೇನಮ್ಮ ಇದೆ. ಅಲ್ಲಮ್ಮ, ನೀನು ಅಳಿ ಅಂದ್ರೆ ಹೋಗ್ ಬಂದಿದ್ರೆ ಆಗಿರೋದು ಅಲ್ಲ, ನಾನ್ ಬಂದ್ ಮಧ್ಯದಲ್ಲೇ ಮಾಡೋದೇನಿದೆ ಹೇಳು? ಅಪ್ಪ, ನೀವೇ ಬರ್ಬೇಕಾಗಿರೋದು. ಲಗ್ನ ಪತ್ರಿಕೆ ನೋಡ್ಬೇಕು, ಯಾವ್ದು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಬೇಕು. ತುಂಬಾ ಕೆಲ್ಸ ಇದೆ ಅಪ್ಪ. ಓಹೋ, ಈ ಸವಾರಿ ಲಗ್ನ ಪತ್ರಿಕೆ ತರಕ್ ಹೋಗ್ತಿದ್ಯಾ? ಈಗಿದೇ ನೆಪ ಇಟ್ಕೊಂಡು ನಾನ್ ಹೇಗ್ ಸವಾರಿ ಮಾಡ್ತೀನಿ ನೋಡ್ತಾ ಇರಿ. ಅಲ್ಲ, ನಮ್ದು ಎಲ್ಲ ಹಳೆ ಕಾಲದ ಆಲೋಚನೆ. ನಮ್ ಕಾಲದಲ್ಲಿ ಬ್ಲಾಕ್ ಅಂಡ್ ವೈಟ್ ಇದ್ದಿದ್ದು, ಅದನ್ನೇ ಪ್ರಿಂಟ್ ಹಾಕಿಸ್ತಾ ಇದ್ವಿ, ಊರ್ ತುಂಬಾ ಹಂಚ್ತಾ ಇದ್ವಿ. ಇವಾಗ್ಲೇ ನೋಡು, ಅದೇನೋ ಕಲರು, ಡಿಸೈನು, ಅದು ಇದು ಏನೇನೋ ಬಂದ್ಬಿಟ್ಟಿದ್ಯಪ್ಪ. ಅವೆಲ್ಲ ನಮ್ಗೆ ಎಲ್ಲಿ ಗೊತ್ತಾಗತ್ತೆ ಹೇಳು? ಅದಕ್ಕೆ ನೀನು ಅಳಿ ಅಂದ್ರೆ ಹೋಗೋದು ಒಳ್ಳೇದು, ಅದೇ ಬೆಸ್ಟ್. ಬೆಸ್ಟ್ ಅಲ್ಲ ರೀ, ವಸ್ಟು. ಮದ್ವೆಗ್ ಮುಂಚೆನೆ ಹುಡ್ಗಿನ್ ಕಳ್ಸಿದ್ರೆ ಹೇಗಿರುತ್ತೆ? ಕಳ್ಸುದ್ರೇನೆ ತಪ್ಪು? ತಪ್ಪೇನು ಇಲ್ಲ, ರೀತಿ ನೀತಿ ಅನ್ನೋದೊಂದಿರುತ್ತಲ್ವಾ. ಅದು ಅಲ್ದೆ ನಾವ್ ಮದ್ವೆನ ಎಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನಮ್ ಮಗಳು ಯಾವ ತರ ಜೀವನ ಸಾಗಿಸ್ತಾಳೆ ಅಂತ ಫಸ್ಟ್ ಗೊತ್ತಾಗೋದೆ ಲಗ್ನ ಪತ್ರಿಕೆಯಲ್ಲಿ. ಅದನ್ನ ಚೆನ್ನಾಗಿರೋದ್ ಸೆಲೆಕ್ಟ್ ಮಾಡ್ಬೇಕಲ್ವಾ? ಅದು ಸರಿನೇ. ಅದೇ ಸರಿ.
ನಾವು ಮದ್ವೆನ ಸಂಭ್ರಮನ ಶುರು ಮಾಡೋದು ಲಗ್ನ ಪತ್ರಿಕೆ ವಿಷಯದಲ್ಲಿ.